ಇನ್ನೂ ಇದ್ದಾರಾ ಪಾಕ್ ಪ್ರಜೆಗಳು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಯಾಕೆ ಅವಳಿ ನಗರಕ್ಕೆ ಅಕ್ರಮವಾಗಿ ಮತ್ತೆ ಬರ್ತಾ ಇದ್ದಾರಾ ಪಾಕಿಗಳು? ತೀವ್ರ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ಅರವಿಂದ ಬೆಲ್ಲದ್. ಹುಬ್ಬಳ್ಳಿಯಲ್ಲಿ ಹೆಚ್ಚಾಗಿದೆ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ಅನ್ನೋದು ಗೊತ್ತಾಗ್ತಾ ಇದೆ. ಯಾರನ್ನ ನೋಡಿದ್ರೆ ಹೊರದೇಶದವರಂತೆಯೇ ಕಾಣಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಕೆಲ ಮಸೀದಿಗಳಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಹೊಸ ಮುಖ, ಅಪರಿಚಿತ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳೇ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಅವಳಿ ನಗರದ ವಿವಿಧ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಪಾಕಿಸ್ತಾನದ ಪ್ರಜೆಗಳು ಅನ್ನುವಂತಹ ಮಾಹಿತಿ ಇದೆ. ಈ ಕುರಿತು ಪೊಲೀಸ್ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ಈ ಕುರಿತು ಪರಿಶೀಲನೆ ನಡೆಸುವಂತೆ ಕಮಿಷನರ್ಗೆ ಪತ್ರವನ್ನ ಬರೆದಿದ್ದಾರೆ ಅರವಿಂದ್ ಬೆಲ್ಲದ್. ಪಾಕಿಸ್ತಾನದ ಪ್ರಜೆಗಳು ಬಂದು ಅವಳಿ ನಗರದಲ್ಲಿ ನೆಲೆಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಅರವಿಂದ್ ಬೆಲ್ಲದ್ ಅವರು. ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಓಡಾಟವನ್ನ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಪಾಕಿಗಳು ಅವಳಿ ನಗರದಲ್ಲಿದ್ದಾರೆ, ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತೆ ಕಮಿಷನರ್ಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಮತ್ತೆ ಹುಬ್ಬಳ್ಳಿಯಲ್ಲಿ ಯಾರು ನೋಡಿದ್ರು ಕೂಡ ಹೊರದೇಶದವರು ಬಂದ್ಬಿಟ್ಟಿದ್ದಾರೆ ಅನ್ನೋದು ನಮಗೆ ಕಾಣ ಸಿಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಮತ್ತೆ ಹುಬ್ಬಳ್ಳಿಯ ಕೆಲ ಮಸೀದಿಗಳಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಹೊಸ ಮುಖದ ಪರಿಚಯ ಆಗ್ತಾ ಇದೆ ನಮಗೆ ಅನ್ನುವಂತಹ ಮಾತುಗಳನ್ನ ಆಡಿರುವಂತದ್ದು ಅರವಿಂದ್ ಬೆಲ್ಲದ್ ಅವರು. ಇದೀಗ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಕಮಿಷನರ್ಗೆ ಪತ್ರವನ್ನ ಬರೆದಿದ್ದಾರೆ ಅರವಿಂದ್ ಬೆಲ್ಲದ್. ಇಂತಹ ಅನುಮಾನಗಳು ಮೂಡೋದು ಸಹಜ. ಪಾಕಿಸ್ತಾನದ ಪ್ರಜೆಗಳು ಇಲ್ಲಿ ಬಂದು ನೆಲೆಯೂರಿದ್ದಾರೆ. ಯಾವುದಾದ್ರೂ ಹೊಸ ಮುಖ ಕಂಡಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಮತ್ತೆ ಇಬ್ಬರು ಶಾಸಕರು ಈ ರೀತಿಯಾಗಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಬಂದಂತಹ ಸಂದರ್ಭದಲ್ಲಿ ಮಾಹಿತಿ ಇದ್ದೇ ಇರುತ್ತೆ. ಅವರಿಗೆ ಯಾರಾದ್ರೂ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸರಿ, ಈ ರೀತಿಯಾಗಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಟವನ್ನ ಮಾಡ್ತಾ ಇದ್ದಾರೆ ನಮ್ಮ ಹುಬ್ಬಳ್ಳಿಯ ನಗರದಲ್ಲಿ, ಮತ್ತೆ ಮಸೀದಿಗಳಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಮಸೀದಿಗಳಲ್ಲಿ ಕೂಡ ಅವರು ಅವಿತು ಕುಳಿತಿದ್ದಾರೆ. ಮಸೀದಿಯವರು ಏನಾದ್ರೂ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರಾ ಅವರಿಗೆ ಗೊತ್ತಿಲ್ಲ. ದಯವಿಟ್ಟು ಒಮ್ಮೆ ನೀವು ಪತ್ರವನ್ನ ಬರೀರಿ ಕಮಿಷನರ್ಗೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಲಿ ಅಂತ ಹೇಳಿ ಸ್ಥಳೀಯರು ಮನವಿ ಮಾಡದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯಾವಾಗ ಅವರಿಗೆ ಈ ವಿಚಾರ ಗೊತ್ತಾಯ್ತು ಅವಾಗ ಕಮಿಷನರ್ಗೆ ಪತ್ರವನ್ನ ಬರೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಲ್ಲಿಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸೇನು ಮಲ್ಲಿಕ್, ಅವಳಿ ನಗರದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಟವನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಪಾಕಿಸ್ತಾನದ ಪ್ರಜೆಗಳು ಇಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸುಖಾಸುಮ್ಮನೆ ಯಾರು ಕೂಡ ಪತ್ರ ಬರೆಯೋದಕ್ಕೆ ಹೋಗೋದಿಲ್ಲ. ಅದು ಕೂಡ ಒಬ್ರು ಶಾಸಕರು ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಯಾರೋ ಓಡಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಎಸ್, ಖಂಡಿತ ರಮ್ಯಾ. ಏನು ಇದೇ ತಿಂಗಳು 10ನೇ ತಾರೀಕು ಸಭಾ ನಾಯಕರಾಗಿರ್ತಕ್ಕಂಥ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದ ಬರೆಯುವಿನ ಮುಂಚೆ ಏನು ಸ್ಥಳೀಯರಿದ್ರು ಮತ್ತೆ ಬಿಜೆಪಿ ಕಾರ್ಯಕರ್ತರಿದ್ರು ಈ ಅನುಮಾನವನ್ನ ಶಾಸಕರ ಮುಂದೆ ವ್ಯಕ್ತಪಡಿಸ್ತಾರೆ. ವಿಶೇಷವಾಗಿ ಧಾರವಾಡ ನಗರದಲ್ಲಿ ಇರ್ತಕ್ಕಂಥ ಕೊಳಗೇರಿ ಪ್ರದೇಶ ಏನಿದೆ, ಅತಿ ಹೆಚ್ಚಾಗಿ ಅಲ್ಪಸಂಖ್ಯಾತರೇ ಇರ್ತಕ್ಕಂಥ ಪ್ರದೇಶದಲ್ಲಿ ಏನು ಕೆಲವೊಂದಿಷ್ಟು ಮಸೀದ್ಗಳಿವೆ. ಆ ಮಸೀದ್ಗಳಲ್ಲಿ ಧಾರ್ಮಿಕ ಪಠನೆ ಕಾರ್ಯಕ್ರಮಕ್ಕೆ ಬೇರೆ ಜಿಲ್ಲೆಗಳಿಂದ ಜನರು ಹೋಗ್ತಾ ಬರ್ತಾ ಇರುವುದು ಸರ್ವೇ ಸಾಮಾನ್ಯ ಆಗಿತ್ತು. ಬಟ್ ಇದೀಗ ಸನ್ನಿವೇಶಗಳು ಬೇರೆ ಇವೆ, ಮತ್ತೆ ನೋಡುವ ದೃಷ್ಟಿ ಕೂಡ ಬೇರೆ ಆಗಿದೆ. ಹೀಗಾಗಿ ಆ ಜನರು ಸ್ಥಳೀಯರಲ್ಲ ಅನ್ನುವ ಒಂದು ಅನುಮಾನ ವ್ಯಕ್ತವಾಗಿ ಶಾಸಕರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದೇ ಕಾರಣಕ್ಕೆ ಶಾಸಕರು ಕೂಡ ಈಗ ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರ ಬರೆದಿರುವಂತದ್ದು. ಇವರನ್ನ ಪರಿಶೀಲಿಸಿ ಅಕಸ್ಮಾತ್ ಆಗಿ ಇವರು ಬೇರೆ ದೇಶದ ಪ್ರಜೆಗಳ ಅಥವಾ ಇವರು ನಮ್ಮ ಬೇರೆ ಜಿಲ್ಲೆಯವರ, ಇವರು ಧಾರ್ಮಿಕ ಪಠಣ ಕಾರ್ಯಕ್ಕೆ ಬಂದಿದ್ದಾರಾ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದಾರಾ, ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಆತಂಕದ
ವಾತಾವರಣವನ್ನು ನಿವಾರಿಸಿ ಅನ್ನೋ ಒಂದು ಉದ್ದೇಶ ಇಲ್ಲಿ ವ್ಯಕ್ತವಾಗಿರುವಂತದ್ದು. ಈ ಬಗ್ಗೆ ಈಗಾಗಲೇ ಎನ್ ಶಶಿಕುಮಾರ್ ಅವರು ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ಒಂದು ಸೂಚನೆಯನ್ನು ನೀಡಿರುವಂತದ್ದು ಮತ್ತು ಕಮಿಷನರ್ ಇದಕ್ಕೆ ರಿಯಾಕ್ಟ್ ಮಾಡಿದಾರಾ? ಖಂಡಿತವಾಗ್ಲು ನಾವು ಸಂಪರ್ಕಿಸಿದ ಸಂದರ್ಭದಲ್ಲಿ ಈ ಬಗ್ಗೆ ಈಗಾಗಲೇ ಒಂದು ಕ್ರಮ ಕೈಗೊಳ್ಳಲು ಮತ್ತು ಯಾರು ಇಲ್ಲಿ ಓಡಾಡಿದ್ದಾರೆ ಮತ್ತು ವಿಶೇಷವಾಗಿ ಏನು ಈ ಮಸ್ಜಿದ್ಗಳಲ್ಲಿ ಧಾರ್ಮಿಕ ಕೆಲಸಗಳಿಗೆ ಅಂತೇಳಿ ಏನು ಬರ್ತಾರೆ ಜನ, ಧಾರ್ಮಿಕ ಪಠಣ ಕಲೀಲಿಕ್ಕೆ ಆಗ್ಬೋದು ಮತ್ತು ಧಾರ್ಮಿಕ ರೀತಿ ರಿವಾಜುಗಳನ್ನ ಕಲೀಲಿಕ್ಕೆ ಒಂದು ಸಂಸ್ಕೃತಿ ಹಿಂದೆಂದಿರುವಂತೂ ಬಂದಿರುವಂತದ್ದು. ಏನು 30 ದಿನ ಮತ್ತು 40 ದಿನಗಳ ಮಟ್ಟಿಗೆ ಯಾವ ಭಾಗದಲ್ಲಿ ಹೆಚ್ಚಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಅನುಮಾನಾಸ್ಪದ ವ್ಯಕ್ತಿಗಳು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಅಂತ? ಈ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ 2 ವಿಭಾಗಗಳಾಗಿ ನಾವು ನೋಡಿದಲ್ಲಿ ರಮ್ಯಾ, ಧಾರವಾಡದ ಕೊಳಗೇರಿ ಪ್ರದೇಶ ಅಂತ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಅಲ್ಪಸಂಖ್ಯಾತರೇ ಇರ್ತಕ್ಕಂಥದ್ದು. ಈ ಪ್ರದೇಶದಲ್ಲಿ ಈ ವಾತಾವರಣ ನಿರ್ಮಾಣ ಆಗಿದೆ ಎಂದು ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಓಕೆ, ಸ್ಥಳೀಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಯಾರು, ಏನು, ಎಷ್ಟು ವರ್ಷಗಳಿಂದ ಓಡಾಟವನ್ನ ಮಾಡ್ತಾ ಇದ್ದಾರೆ ಅನುಮಾನಾಸ್ಪದವಾಗಿ ಅಂತ ಏನಾದ್ರೂ ಡೀಟೇಲ್ಸ್ ಕೊಟ್ಟಿದ್ದಾರಾ ಸ್ಥಳೀಯರು? ಖಂಡಿತವಾಗ್ಲೂ ರಮ್ಯಾ, ಏನು ಈ ಗೊಂದಲ ಸೃಷ್ಟಿ ಆಗಕ್ಕೆ ಮುಖ್ಯ ಕಾರಣ ಏನು ಈ ಹಿಂದೆಯಿಂದನೂ ಬಂದಿರತಕ್ಕಂತ ಏನು ರೀತಿ ರಿವಾಜುಗಳಿದೆ, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಈ ಒಂದು 40 ದಿನಗಳ ಮಟ್ಟಿಗೆ ಮತ್ತು 30 ದಿನಗಳ ಮಟ್ಟಿಗೆ ಅಲ್ಲಿಯ ಸ್ಥಳೀಯ ಯುವಕರು, ಒಂದು ಸಮುದಾಯದ ಯುವಕರು ಧಾರ್ಮಿಕ ಪಠಣವನ್ನು ಕಲೀಲಿಕ್ಕೆ ಮತ್ತು ಅದರ ರೀತಿ ರಿವಾಜುಗಳನ್ನ ಕಲಿಬೇಕು ಅಂತೇಳಿ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗುವಂತದ್ದು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಯಾವ ಮಸೀದಿ ಪರ್ಟಿಕ್ಯುಲರ್ ಆಗಿ ಇಂತ ಮಸೀದಿ ಅಂತ ಏನಾದ್ರೂ ಉಲ್ಲೇಖವನ್ನ ಮಾಡಲಾಗಿದೆಯಾ ಪತ್ರದಲ್ಲಿ ಅಂತ?